ಭಾನುವಾರವೂ ಕೂಡ ಅಂದ್ರೆ ಇವತ್ತು ಕೂಡ ಇಸ್ರೇಲ್ ಮತ್ತು ಇರಾನ್ ವಾರ್ ಮುಂದುವರೆದಿದೆ. ತೆಹರಾನ್ನ ಹೃದಯ ಭಾಗದಲ್ಲಿ ಇಸ್ರೇಲ್ ಕ್ಷಿಪಣಿಗಳ ಸುರಿಮಳೆಯಾಗ್ತಾ ಇದೆ. ಇಸ್ರೇಲ್ ಕ್ಷಿಪಣಿಗಳಿಂದ ಇರಾನ್ ಸರ್ಕಾರಿ ಕಚೇರಿಗಳು ಕೂಡ ಉಡಿಸಾಗ್ತಾ ಇದೆ. ಕೇವಲ ಇವರು ಏರ್ ಬೇಸ್ಗಳನ್ನ ಮತ್ತು ಆರ್ಮಿ ಸೆಕ್ಟರ್ಗಳನ್ನ ಮಾತ್ರ ಗುರಿ ಇಟ್ಟು ಹೊಡಿತಾ ಇಲ್ಲ, ಸಾರ್ವಜನಿಕ ಪ್ರದೇಶಗಳಿಗೂ ಕೂಡ ಮಿಸೈಲ್ಗಳು ಮಳೆ ನೀರಿನಂತೆ ಅಥವಾ ಮಳೆ ಹನಿಯಂತೆ ಉದುರುತ್ತಾ ಇದೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಕೂಡ ಮುಂದುವರೆದಿದೆ. ಎಲ್ಲರೂ ಅಂದ್ಕೊಂಡಿದ್ದು, ಒಂದು ಊಹೆ ಇದ್ದಿದ್ದು, ಇನ್ ಕೇಸ್ ಅವರ ಟಾರ್ಗೆಟ್ ಏನು ಖಮೇನಿಯನ್ನ ಹೊಡೆದುರುಳಿಸೋದು, ಅದಾಗ್ಬಿಟ್ರೆ ನಿಂತು ಹೋಗ್ಬಿಡುತ್ತೆ ಯುದ್ಧ ಅಂತ. ಇಲ್ಲ, ಯುದ್ಧ ಆಕ್ಚುಲ್ ಆಗಿ ಇನ್ನು ಮುಂದಕ್ಕೆ ಶುರು ಅಂತ ಇರಾನ್ ಹೇಳ್ತಾ ಇದೆ. ಹುಚ್ಚು ಕುದುರೆ ಅಂತ ತಮಗೆ ಬೇಕಾದ ಡಿಸಿಷನ್ ಅನ್ನ ತಗೊಳ್ತಾ ಇದೆ. ಅಂಡ್ ಈಗ ಅಮೆರಿಕ ನಿರೀಕ್ಷೆ ಮಾಡ್ತಾ ಇರುವಂತದ್ದು ಅಮೆರಿಕ ಫ್ರೆಂಡ್ಲಿ ಗವರ್ಮೆಂಟ್ ಅಲ್ಲಿಗೆ ಬರಬೇಕು, ಅಮೆರಿಕ ಫ್ರೆಂಡ್ಲಿ ಲೀಡರ್ ಅಲ್ಲಿಗೆ ಸಿಗಬೇಕು ಅಂತ. ಆದ್ರೆ ಇರಾನ್ ಇದಕ್ಕೆ ಒಪ್ಕೊಳ್ಳುತ್ತಾ? ವಿ ಡೋಂಟ್ ಥಿಂಕ್ ಸೊ. ಗೊತ್ತಿಲ್ಲ ಏನೇನು ನಿರ್ಧಾರ ತಗೊಳ್ತಾರೆ ಅಂತ. ಅಂಡ್ ಅಮೆರಿಕ ಫ್ರೆಂಡ್ಲಿ ಅಂದ್ರೆ ಇಸ್ರೇಲ್ನೂ ಕೂಡ ಒಪ್ಕೊಳ್ಳುವಂತಹ ಒಬ್ಬ ನಾಯಕನನ್ನ ನೀವು ತಗೊಬಂದು ಕೂರಿಸ್ಬೇಕು ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಈ ಖಮೇನಿಗಿಂತ ಹಿಂದೆ ಇನ್ನೊಬ್ರು ಲೀಡರ್ ಇದ್ರು, ಅವರು ಕೂಡ ಇದೇ ರೀತಿಯ ಮೂಲಭೂತವಾದಿ ಮನಸ್ಸಿನವರು. ಅದರ ಹಿಂದೆ ಇದ್ನಲ್ಲ ಲೀಡರ್, ಅಂದ್ರೆ ಅಮೆರಿಕಕ್ಕೆ ಬಹಳ ಸಂಬಂಧಿ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಇಸ್ರೇಲ್ನು ಕೂಡ ದ್ವೇಷದಿಂದ ನೋಡ್ತಾ ಇರಲಿಲ್ಲ, ಈ ಸಿದ್ಧಾಂತಗಳನ್ನ ಬದಿಗಿಟ್ಟಿದ್ರು. ಭೌಗೋಳಿಕವಾಗಿ ಏನೇ ವ್ಯತ್ಯಯ ಇದ್ರೂ ಕೂಡ ಅದನ್ನ ಅಷ್ಟೊಂದು ಗಮನಕ್ಕೆ ತಗೊಳ್ತಾ ಇರಲಿಲ್ಲ. ಅಂತ ಲೀಡರ್ನ ಈಗ ಅಮೆರಿಕ ನಿರೀಕ್ಷೆ ಮಾಡ್ತಾ ಇದೆ. ಸೊ ಇದಿಷ್ಟು ಸದ್ಯ ಅಲ್ಲಿ ಏನಾಗ್ತಾ ಇದೆ ಅನ್ನೋ ಬೆಳವಣಿಗೆ. ಆದರೆ ಮಿಸೈಲ್ಗಳು ಬಂದು ಜನವಸತಿ ಪ್ರದೇಶಗಳ ಮೇಲೂ ಕೂಡ ಬೀಳ್ತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಜನ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ. ಇದು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಪರಿಣಾಮ.